ಹಲೋ ಗಾಯ್ಸ್, ನಿಫ್ಟಿ ನೋಡಿ ನಮಗೆ ನಮ್ಮ ಈ ರೆಡ್ ಝೋನ್ ನ ಇಲ್ಲಿ ಬ್ರೇಕ್ಔಟ್ ಮಾಡಿತ್ತು. ಅಗೇನ್ ಕೆಳಗಡೆ ಬಂದು ಈಗ ವಿ ಶೇಪ್ ರಿಕವರಿ ತರ ಆಗ್ತಾ ಇದೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಈಗ ಒಂದು ಆಪ್ಷನ್ ಹೆಡ್ಜ್ ಮಾಡ್ತಾ ಇದ್ದೀನಿ, ಅಂದ್ರೆ ಸೆಲ್ ಸೈಡ್. ಸೊ ನನಗೆ ಕ್ಲಿಯರ್ ಆಗಿದೆ ಇವತ್ತು 24,800 ಈ ರೇಂಜ್ ನ ಇವತ್ತು ಟಚ್ ಮಾಡಲ್ಲ ಅಂತ. ಓಕೆ, ಇವತ್ತು ಎಕ್ಸ್ಪೈರ್ ಇರೋದ್ರಿಂದ ಸೊ ನಾನೇನ್ ಮಾಡ್ತಾ ಇದ್ದೀನಿ, ಈಗ 24,800 ಕಾಲ್ ಆಪ್ಷನ್ ನ ಸೆಲ್ ಮಾಡ್ತಾ ಇದ್ದೀನಿ. ಓಕೆ, ಹಾಗೆ 25,000 ಕಾಲ್ ಆಪ್ಷನ್ ನ ಬೈ ಮಾಡ್ತಾ ಇದ್ದೀನಿ. ಓಕೆ, ಸೇಮ್ 8 ಲಾಟ್. ಸೊ ಈಗ ನಾನು ಸಿ ನ ಸೆಲ್ ಮಾಡಿದ್ದು 23 ರೂಪೀಸ್ 80 ಪೈಸೆ. ಹಾಗೆ ನಾನು 25,000 ಸಿ ನ ಬೈ ಮಾಡಿದ್ದು 0.90 ಪೈಸೆ. ಓಕೆ, ಸೊ ಈ ರೇಂಜ್ ಗೆ ನಾನು ಬೈ ಮಾಡಿದ್ದೀನಿ. ಇಲ್ಲಿ ನನಗೆ ಟೋಟಲ್ ಈ ಹೆಡ್ಜ್ ಗೆ ಇನ್ವೆಸ್ಟ್ ಆಗಿರೋದು 1,37,000 ರೂಪೀಸ್. ಅದೇ ನಾನು ಈ 25,000 ಕಾಲ್ ಆಪ್ಷನ್ ನ ಬೈ ಮಾಡಿಲ್ಲ ಅಂತಂದ್ರೆ ನನಗೆ ಬೇಕಾಗಿರೋದು 5 lakh ರೂಪೀಸ್. ನೋಡಿ, ನಾನು ಇದೊಂದು ಪೊಸಿಷನ್ ನ ಹೆಡ್ಜ್ ಮಾಡಿರೋದ್ರಿಂದ ನನಗೆ ಜಸ್ಟ್ 1,37,000 ರೂಪೀಸ್ ಗೆ ನಾನು 24,800 ಕಾಲ್ ನ 8 ಲಾಟ್ ಸೆಲ್ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರ ನಾವು ಹೆಡ್ಜಿಂಗ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಯಾಕೆಂತಂದ್ರೆ ನಮಗೆ ಕಡಿಮೆ ಕ್ಯಾಪಿಟಲ್ ಅಲ್ಲಿ ಜಾಸ್ತಿ ಆಪ್ಷನ್ ನ ಸೆಲ್ ಮಾಡಬಹುದು. ನೀವೇ ನೋಡಿದ್ರಲ್ವಾ, 1,37,000 ರೂಪೀಸ್ ಅಲ್ಲಿ 5 lakh ಪ್ಲಸ್ ಅಲ್ಲಿ. ಸೊ ನಮಗೆ ಹೆಡ್ಜಿಂಗ್ ಮಾಡಿಲ್ಲ ಅಂದ್ರೆ ಆಲ್ಮೋಸ್ಟ್ ನಮ್ಗೆ ಇಲ್ಲಿ 4.5 ಟೈಮ್ಸ್ ನಮಗೆ ಕ್ಯಾಪಿಟಲ್ ಜಾಸ್ತಿ ಬೇಕು. ಸೊ ಅದಕ್ಕೋಸ್ಕರ ನಾನು ಹೇಳೋದು. ಓಕೆ, ಸೊ ಇವಾಗ ಏನಾಗುತ್ತೆ, ನಮಗೆ ಮಾರ್ಕೆಟ್ ಏನಾದ್ರೂ ಇದೇ ತರ ಸೈಡ್ ವೇಸ್ ಹೋಯ್ತು ಅಥವಾ ಡೌನ್ ಬಂತು ಅಂದ್ರೆ ಬೇಗ ನಮಗೆ ಎಕ್ಸಿಟ್ ಆಗ್ಬಿಡ್ಬಹುದು ನಾವು ಪ್ರಾಫಿಟ್ ಬುಕ್ ಮಾಡ್ಕೊಂಡು. ಇಲ್ಲ ಅಂದ್ರೆ ಹೀಗೆ ಸೈಡ್ ವೇಸ್ ಹೋಯ್ತು ಅಂದ್ರೆ ಇವತ್ತು ಎಂಡ್ ಆಫ್ ದಿ ಡೇ ನಾವು ಎಷ್ಟು ಪ್ರಾಫಿಟ್ ಮಾಡುವಂತ ಚಾನ್ಸಸ್ ಇರುತ್ತೆ, 4,580 ರೂಪೀಸ್ ನಮಗೆ ಇಲ್ಲಿ ಪ್ರಾಫಿಟ್ ಮಾಡುವಂತ ಚಾನ್ಸಸ್ ಇದೆ. ಹಾಗೆ ನಮಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ, 35,420 ರೂಪೀಸ್. ಓಕೆ, ಇಷ್ಟು ಲಾಸ್ ಆಗುವಂತ ಚಾನ್ಸಸ್ ಇದೆ. ಸೊ ಇವಾಗ ನೀವು ಕೇಳಬಹುದು, 4,550 ರೂಪೀಸ್ ನೀವು ಅರ್ನ್ ಮಾಡಕ್ಕೆ ಇಷ್ಟು ರಿಸ್ಕ್ ನ ನೀವು ತಗೊಂತಿದ್ದೀರಾ ಅಂತ. ಅದಕ್ಕೆ ನಾವೇನ್ ಮಾಡ್ತೀವಿ, ಸ್ಟಾಪ್ ಲಾಸ್ ನ ಇಟ್ಕೊಂತೀವಿ. ಸೊ ಎಕ್ಸ್ಪೈರಿ ಡೇ ದಿನ ನಾನೇನ್ ಮಾಡ್ತೀನಿ, 1:1 ಅಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ಅಂದ್ರೆ ನನಗೆ ಈ 4,580 ಬರುವಂತ ಚಾನ್ಸಸ್ 90% ಇರುತ್ತೆ. ನನಗೆ ನಾನು ಲಾಸ್ ತಗೊಳ್ಳುವಂತ ಚಾನ್ಸಸ್ 10% ಇರುತ್ತೆ ಎಕ್ಸ್ಪೈರಿ ಡೇ ದಿನ, ನನ್ನ ಅನಾಲಿಸಿಸ್ ಕರೆಕ್ಟ್ ಆಗಿದ್ರೆ. ಓಕೆ, ಸೊ ನಾನೇನ್ ಮಾಡ್ತೀನಿ, 4,580 ನನಗೆ ಪ್ರಾಫಿಟ್ ಇದೆ ಅಲ್ವಾ, 4,580 ಗೆ ನನಗೆ ಲಾಸ್ ಬಂತು ಅಂತಂದ್ರೆ ನಾನೇನ್ ಮಾಡ್ತೀನಿ, ಸ್ಟಾಪ್ ಲಾಸ್ ತಗೊಂಡು ಎಕ್ಸಿಟ್ ಆಗ್ತೀನಿ. ಈ 35,420 ಇಲ್ಲಿವರೆಗೂ ನಾನು ಕಾಯಲ್ಲ. ಸೊ ಇನ್ನೊಂದ್ಸರಿ ನಾನು ನೀಟಾಗಿ ಹೇಳ್ಬಿಡ್ತೀನಿ, ನೋಡಿ ಅರ್ಥ ಮಾಡ್ಕೊಳ್ಳಿ. ನನಗೆ ಇಲ್ಲಿ 35,420 ರಿಸ್ಕ್ ಇದೆ ಅಂತ ತೋರಿಸ್ತಾ ಇದೆ. ಬಟ್ ನಾನೇನ್ ಮಾಡ್ತೀನಿ, ನನಗೆ ಏನು ಪ್ರಾಫಿಟ್ ಇಲ್ಲಿ ಪಾಸಿಬಿಲಿಟಿ ತೋರಿಸ್ತಾ ಇದೆಯಲ್ವಾ, ಸೊ ಅಷ್ಟೇ ನಾನು ಸ್ಟಾಪ್ ಲಾಸ್ ಇಡ್ತೀನಿ. ಅಂದ್ರೆ 4,580 ವರೆಗೂ ನನಗೆ ಲಾಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ನನ್ನ ಸ್ಟಾಪ್ ಲಾಸ್ ತಗೊಂಡು ನಾನು ಅಲ್ಲಿಗೆ ಎಕ್ಸಿಟ್ ಆಗ್ಬಿಡ್ತೀನಿ. ಓಕೆ, ಸೊ ಇದೊಂದು ನನ್ನ ಈ ಆಪ್ಷನ್ ಹೆಡ್ಜಿಂಗ್ ನ ಪ್ಲಾನ್ ಆಗಿರುತ್ತೆ. ಏನಾಗುತ್ತೆ ಅಂತ ನೋಡುವ. ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ರಿಪೀಟ್ ಆಗಿ ನೋಡಿ. ಏನಾದ್ರೂ ಮತ್ತೆ ನಾನು ಎಕ್ಸ್ಟ್ರಾ ಲಾಟ್ ನ ಆಡ್ ಮಾಡ್ತೀನಿ ಅಂತ ಅಂದ್ರೆ ಮತ್ತೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಸೊ ನಿಫ್ಟಿ ನೋಡಿ ಇವಾಗ ಎಕ್ಸಾಕ್ಟ್ ನಮ್ ಸ್ಟಾಪ್ ಲಾಸ್ ಕಡೆ ಹೋಗ್ತಾ ಇದೆ. ನಾನು ಇವಾಗ 3,200 ರೂಪೀಸ್ ನಾನು ಮೈನಸ್ ಅಲ್ಲಿ ಇದೀನಿ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಮತ್ತೆ ಸ್ವಲ್ಪ ಕ್ವಾಂಟಿಟಿನ ಆಡ್ ಮಾಡ್ತೀನಿ ಈ ಲೆವೆಲ್ ಅಲ್ಲಿ. ಓಕೆ, ಸೊ ನಾನು ಕ್ಲಿಯರ್ ಆಗಿದೆ ಇವತ್ತು 24,800 ಈ ಲೆವೆಲ್ ನ ಸಸ್ಟೈನ್ ಮಾಡಲ್ಲ ಅಂತ. ಓಕೆ, ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, ಇನ್ನ ಸ್ವಲ್ಪ ಕ್ವಾಂಟಿಟಿನ ನಾನೀಗ ಆಡ್ ಮಾಡ್ತಾ ಇದ್ದೀನಿ 46 ರೂಪೀಸ್ಗೆ. ಓಕೆ, 46 ರೂಪೀಸ್ಗೆ 24,800 ಇದನ್ನ ನಾನು ಮತ್ತೆ 4 ಲಾಟ್ ನ ಸೆಲ್ ಮಾಡ್ತಾ ಇದ್ದೀನಿ. ಅದೇ ತರ 25,000 ಕಾಲ್ ಆಪ್ಷನ್ ನಾನು 1 ರೂಪಿ 40 ಪೈಸೆಗೆ ಬೈ ಮಾಡ್ತಾ ಇದ್ದೀನಿ. ಓಕೆ, ಇದನ್ನ ಸೆಲ್ ಮಾಡಿದೀನಿ, ಈಗ ಇದನ್ನ ಬೈ ಮಾಡಿದೀನಿ. ಸೊ ನೋಡುವ ಏನಾಗುತ್ತೆ ಅಂತ. ಹಾಗೆ ನಾನು ಈಗ ನನ್ನ ಸ್ಟಾಪ್ ಲಾಸ್ ಕೂಡ ನನಗೆ ಚೇಂಜ್ ಆಗುತ್ತೆ. ಸೊ ಅದನ್ನ ನಾನು ಏನ್ ಮಾಡ್ತೀನಿ, ಇನ್ನೊಂದು 1 ಅವರ್ ಇದೆ. ಸೊ ಅವಾಗ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಸೊ ನಿಮ್ಗೆ ಅವಾಗ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನನ್ನ ಸ್ಟಾಪ್ ಲಾಸ್ ಎಷ್ಟಿತ್ತು, ಹಾಗೆ ನನ್ನ ಟಾರ್ಗೆಟ್ ಎಷ್ಟಾಯ್ತು, ನನ್ನ ಓವರ್ ಆಲ್ ಪ್ರಾಫಿಟ್ ಎಷ್ಟಾಯ್ತು, ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸ್ವಲ್ಪ ಹೊತ್ತು ವೇಟ್ ಮಾಡಿ ನೋಡಿ. ಓಕೆ, ನನಗೆ ಇದು ಅಗೇನ್ ಮತ್ತೆ ಕೆಳಗಡೆ ಬರುವಂತ ಚಾನ್ಸಸ್ ಇದೆ. ಇಲ್ಲ ಅಂದ್ರೆ ಇದು ಸೈಡ್ ವೇಸ್ ಅಲ್ಲಿ ಹೋಗಿ ಇವತ್ತು ಮಾರ್ಕೆಟ್ ನ ಕ್ಲೋಸ್ ಮಾಡುವಂತ ಚಾನ್ಸಸ್ ಇದೆ. ಓವರ್ ಆಲ್ ಆಗಿ ನನಗೆ 24,800 ಈ ಮೇಲೆ ನನಗೆ ಸಸ್ಟೈನ್ ಆಗಲ್ಲ ಅಂತ ನನಗೆ ಕನ್ಫರ್ಮ್ ಇದೆ ನನ್ನ ಒಂದು ಅನಾಲಿಸಿಸ್ ಪ್ರಕಾರ. ಸೊ ಅದಕ್ಕೆ ನಾನು ಸ್ಟಿಕ್ ಆನ್ ಆಗ್ತೀನಿ. ಓಕೆ, ಸೊ ನೋಡಿ ನನಗೀಗ 24,809 ಗೆ ಟ್ರೇಡ್ ಮಾಡ್ತಾ ಇದೆ. ಸೊ ಈಗಲೂ ಕೂಡ ನಾನೇನ್ ಬಿಲೀವ್ ಮಾಡ್ತಾ ಇದ್ದೀನಿ, 24,800 ಒಳಗಡೆ ನನಗೆ ಮಾರ್ಕೆಟ್ ಕ್ಲೋಸ್ ಆಗಬೇಕು. ಇದು ಸಸ್ಟೈನ್ ಆಗಲ್ಲ ಇದಕ್ಕಿಂತ ಮೇಲೆ ಅಂತ. ಓಕೆ, ಸೊ ಇವಾಗ ನನಗೆ ಎಕ್ಸ್ಟ್ರಾ ನಾನು 4 ಕ್ವಾಂಟಿಟಿನ ಆಡ್ ಮಾಡಿದ್ನಲ್ವಾ, ಅದೆಲ್ಲ ಸೇರಿ ನನಗೆ ಆವರೇಜ್ ಆಗಿ 24,800 ಆಪ್ಷನ್ ಸಿ ಸೆಲ್ ಎಷ್ಟು ಬಂದಿದೆ ಅಂತಂದ್ರೆ 31 ರೂಪೀಸ್ 20 ಪೈಸೆ. ಓಕೆನಾ, ಈ ರೇಂಜ್ ಗೆ ನಾನು ಸೆಲ್ ಮಾಡಿರೋ ತರ ನನಗೆ ಆವರೇಜ್ ಆಗಿದೆ. ಹಾಗೆ ನನಗೆ 25,000 ಏನು ಕಾಲ್ ಆಪ್ಷನ್ ನ ಬೈ ಮಾಡಿದ್ನಲ್ವಾ, ಅದು ಆವರೇಜ್ ಆಗಿ ಎಷ್ಟಾಗಿದೆ ಅಂದ್ರೆ 1 ರೂಪೀಸ್ 10 ಪೈಸೆ ಆಗಿದೆ. ಸೊ ಇವಾಗ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಷ್ಟಾಗುತ್ತೆ ಗೊತ್ತಾ, 9,030 ರೂಪೀಸ್ ನನಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗುತ್ತೆ. ಅಂದ್ರೆ 24,800 ಕೆಳಗಡೆ ನನಗೆ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ರೆ. ಓಕೆನಾ, ಇಲ್ಲ ಅಂದ್ರೆ ನನಗೆ ಅಟ್ ದ ಮನಿಯಲ್ಲಿ ಇದ್ದು ಒಂದ್ ಸ್ವಲ್ಪ ಪ್ರಾಫಿಟ್ ಆಗುತ್ತೆ. ಅದು ಎಷ್ಟಾಗುತ್ತೆ ಅಂತ ನಿಮ್ಗೆ ನಾನು ಲಾಸ್ಟ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ. ಹಾಗೆ ನನಗೆ ಮ್ಯಾಕ್ಸಿಮಮ್ ಲಾಸ್ ಎಷ್ಟಾಗುತ್ತೆ ಗೊತ್ತಾ, ಒಂದೊಮ್ಮೆ ಈಗ ನಿಫ್ಟಿ ಸಡನ್ ಆಗಿ ಮೇಲೆ ಹೋಯ್ತು 25,000 ರೇಂಜ್ ಹೋಗ್ಬಿಡ್ತು ಅಂದ್ರೆ ನನಗೆ ಮ್ಯಾಕ್ಸಿಮಮ್ ಲಾಸ್ ಬಂದು 50,970 ರೂಪೀಸ್. ಓಕೆನಾ, ಬಟ್ ನಾವ್ ಇಲ್ಲಿವರೆಗೂ ಕಾಯ್ತೀವಾ, ಇಲ್ಲ. ಬಟ್ ನಾವು ಎಷ್ಟಕ್ಕೆ ಸ್ಟಾಪ್ ಲಾಸ್ ತಗೊಂತೀವಿ, 1:1 ಆಗ್ಲೇ ಹೇಳದ್ನಲ್ವಾ. ಈಗ ನನ್ನ ಸ್ಟಾಪ್ ಲಾಸ್ ಕೂಡ ಅಪ್ಡೇಟ್ ಆಗಿರುತ್ತೆ. ನಾನು 4 ಕ್ವಾಂಟಿಟಿ ಆಡ್ ಮಾಡಿರೋದ್ರಿಂದ 9,030 ರೂಪೀಸ್ ನನಗೆ ಸ್ಟಾಪ್ ಲಾಸ್ ಆಯ್ತು ಅಂದ್ರೆ ನಾನು ಇಲ್ಲಿ ಎಕ್ಸಿಟ್ ಆಗ್ತೀನಿ. ಹಾಗೆ ನಾನು ನಿಮಗೆ ಇನ್ನೊಂದು ಮೇನ್ ಪಾಯಿಂಟ್ ಹೇಳ್ಬಿಡ್ತೀನಿ, ನಾನು ಇದನ್ನ ಎವ್ರಿ ಡೇ 1:1 ತಗೊಳ್ಳಲ್ಲ. ನಿಮ್ಗೆ ಗೊತ್ತೇ ಇದೆ 1:2 ತಗೊಳ್ಳೋದು ನಾನು. ಅಂದ್ರೆ ನನಗೆ 4,000 ಪ್ರಾಫಿಟ್ ಆಗ್ತಿದೆ ಅಂತ ಅಂದ್ರೆ ನಾನು 2,000 ಲಾಸ್ ತಗೊಂತೀನಿ. ಸೊ ಇದು ನನ್ನ ನಾರ್ಮಲ್ ಡೇ ದಿನ. ಎಕ್ಸ್ಪೈರಿ ಡೇ ದಿನ ನಾನು ಆಪ್ಷನ್ ಸೆಲ್ ಮಾಡಿದೆ ಅಂದ್ರೆ 1:2
1 ತಗೊಂತೀನಿ. ಯಾಕೆಂದ್ರೆ ನನಗೆ ಇಲ್ಲಿ ಥೀಟಾ ಡಿಕೆ ಇರೋದ್ರಿಂದ ಒಂದೊಮ್ಮೆ ಮೇಲೆ ಹೋದ್ರೂ ನನಗೆ ಮತ್ತೆ ಅಗೇನ್ ಕೆಳಗಡೆ ಬಂತು ಅಂದ್ರೆ ನನಗೆ ಪ್ರೀಮಿಯಂ ಮೆಲ್ಟ್ ಆಗ್ಬಿಡುತ್ತೆ. ಸೊ ಆ ರೀಸನ್ಗೋಸ್ಕರ. ಓಕೆ, ಸೊ ಇದು ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದಿನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಟೆನ್ಷನ್ ತಗೊಳಕ್ ಹೋಗ್ಬಿಡಿ, ಎಲ್ಲಾನು ನಿಮ್ಗೆ ಅರ್ಥ ಆಗೋ ತರ ಹೇಳ್ತೀನಿ. ಓಕೆ, ಇವತ್ತು ಓವರ್ ಆಲ್ ನಾನು ಈಗಲೂ ಕೂಡ ಹೇಳ್ತಾ ಇದ್ದೀನಿ ನೋಡಿ, ಎಂಡ್ ಆಫ್ ದಿ ಡೇ ನಾನು ಪ್ರಾಫಿಟ್ ಅಲ್ಲೇ ಎಕ್ಸಿಟ್ ಆಗ್ತೀನಿ. ಓಕೆನಾ, ಇದು ನನ್ನ ಕಾನ್ಫಿಡೆನ್ಸ್. ಸೊ ನೋಡುವ ಏನಾಗುತ್ತೆ ಅಂತ. 3:30 ವರ್ಗು ವೇಟ್ ಮಾಡುವ. ಓಕೆನಾ, ಸೊ ಇವಾಗ ನೋಡಿ ನಮಗೆ 24,792 ಟ್ರೇಡ್ ಮಾಡ್ತಾ ಇದೆ. ನಾನು ಆಗ್ಲೇ ಹೇಳಿದ್ದೆ 24,800 ಮೇಲೆ ನನಗೆ ಸಸ್ಟೈನ್ ಆಗೋದು ಕಷ್ಟ ಅಂತ. ಸೊ ಅದೇ ತರ ನೋಡಿ ನನಗೆ ಇವಾಗ ಆಗ್ತಾ ಇದೆ. ಸೊ ಇವಾಗ ನಾನು ಆಲ್ಮೋಸ್ಟ್ 8,478 ರುಪೀಸ್ ನಾನು ಪ್ರಾಫಿಟ್ ಅಲ್ಲಿ ಇದ್ದೀನಿ. ಅಂದ್ರೆ 8,500 ನಾನು ನಿಯರ್ ಪ್ರಾಫಿಟ್ ಅಲ್ಲಿ ಇದ್ದೀನಿ. ಆಲ್ರೆಡಿ ನನ್ನ ಪೊಸಿಷನ್ ನಾನು ಎಕ್ಸಿಟ್ ಮಾಡ್ಕೊಂಡಿದ್ದೀನಿ. ಸೊ ನಾವ್ ಏನ್ ಪ್ಲಾನ್ ಮಾಡಿದ್ವಿ ಅದೇ ತರ ಆಗಿದೆ. ಸೊ ಅದಕ್ಕೋಸ್ಕರ ಆಪ್ಷನ್ ಸೆಲ್ಲಿಂಗ್ ಮಾಡಬೇಕು ಅಂದ್ರೆ ನಮಗೆ ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಇವಾಗ ನಿಮ್ಮ ಹತ್ರ ಒಂದು 2 ಲಕ್ಷ ಕ್ಯಾಪಿಟಲ್ ಇದೆ ಅಂದ್ರೆ ಒಂದೇ ಸಾರಿ 2 ಲಕ್ಷಕ್ಕೂ ಹೆಡ್ಜಿಂಗ್ ಮಾಡಿ ಪೊಸಿಷನ್ ತಗೊಂಡ್ಬಿಡ್ತಾರೆ. ಓಕೆ, ಇಲ್ಲೆಲ್ಲೋ ತಗೊಂಡ್ಬಿಡ್ತಾರೆ. ಬಟ್ ಮಾರ್ಕೆಟ್ ಮೇಲೆ ಹೋಗುತ್ತೆ, ಅವಾಗ ಏನ್ ಮಾಡ್ತಾರೆ, ಸ್ಟಾಪ್ ಲಾಸ್ ತಗೊಂಡು ಎಕ್ಸಿಟ್ ಆಗ್ತಾರೆ. ಇಲ್ಲ ಅಂದ್ರೆ ಎಂಡ್ ಆಫ್ ದಿ ಡೇ ವರ್ಗು ದೊಡ್ಡ ಲಾಸ್ ಅಲ್ಲಿ ಅವ್ರ ಪೊಸಿಷನ್ ನ ಕ್ಲೋಸ್ ಮಾಡ್ಕೊಂತಾರೆ. ಬಟ್ ಆ ತರ ಮಾಡಬಾರ್ದು. ಸೊ ಪೊಸಿಷನ್ ಸೈಜಿಂಗ್ ಅಂತ ಏನಿದೆಯಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಆಪ್ಷನ್ ಸೆಲ್ ಮಾಡೋವಾಗ್ಲಿ ಬೈ ಮಾಡೋವಾಗ್ಲಿ. ಓಕೆ, ಬೈ ಮಾಡುವಾಗ ನಿಮ್ಗೆ ಹೇಳ್ತೀನಿ ಅಡ್ಜಸ್ಟ್ಮೆಂಟ್ ಹೋಗ್ಬಾರ್ದು ನೀವು ಬೈ ಮಾಡುವಾಗ. ಬಟ್ ಸೆಲ್ ಮಾಡುವಾಗ ನೀವು ಅಡ್ಜಸ್ಟ್ಮೆಂಟ್ ಗೆ ಹೋದ್ರೆ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗಬಹುದು. ಓಕೆ, ಸೊ ಸಿಂಪಲ್ ಆಗಿತ್ತು. ನಾನಿದು ಹೆಡ್ಜಿಂಗ್ ಮಾಡಿದ್ದು ಒಂದು ಡೈರೆಕ್ಷನಲ್ ಬೇಸ್ಡ್ ಹೆಡ್ಜ್ ಇದು. ಸೊ ನನಗೆ ಗೊತ್ತಿತ್ತು 24,800 ಗಿನ್ನ ಕೆಳಗಡೆ ಬರುತ್ತೆ ಅಂತ. ನೋಡಿ ಮತ್ತೆ ಕೆಳಗಡೆ ಬಂತು. ಆಲ್ಮೋಸ್ಟ್ ಇವಾಗ ಮಾರ್ಕೆಟ್ ಕ್ಲೋಸಿಂಗ್ ಟೈಮ್. ಓಕೆನಾ, ಸೊ ಈಗ ನಾನು ನನ್ನ ಪೇ ಚಾರ್ಟ್ ನ ತೋರಿಸ್ತೀನಿ. ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನಾನು ಎಷ್ಟು ಇನ್ವೆಸ್ಟ್ ಮಾಡಿದ್ದೆ, ಪ್ರತಿಯೊಂದು ಕ್ಯಾಲ್ಕುಲೇಟ್ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ. ಸೆನ್ಸಿಬಲ್ ಯಾರಿಗೆ ಗೊತ್ತಿಲ್ಲ, ಇನ್ನೊಂದಿನ ನಾನು ವಿಡಿಯೋ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಇವಾಗ ಜಸ್ಟ್ ನಿಮ್ಗೆ ತೋರಿಸ್ತೀನಿ. ಓಕೆ, ಯಾವ ತರ ಕ್ಯಾಲ್ಕುಲೇಟ್ ಮಾಡುತ್ತೆ, ಏನ್ ಮಾಡುತ್ತೆ ಅಂತ. ಸೊ ಒಂದ್ಸಾರಿ ನೋಡ್ಕೊಂಡ್ ಬನ್ನಿ. ಬಟ್ ನಾನು P&L ನಾನು ತೋರಿಸಲ್ಲ. ಯಾಕೆ ಅಂತಂದ್ರೆ ನಾನು ಅಲ್ಲಿ ಸಾಕಷ್ಟು ಟ್ರೇಡ್ ಗಳನ್ನ ತಗೊಂಡಿರ್ತೀನಿ. ಓವರ್ ಆಲ್ ಇವತ್ತು ನಾನು ಒಳ್ಳೆ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಗಿದ್ದೀನಿ. 8,500 ಬಿಟ್ಟು. ಓಕೆನಾ, ಒಳ್ಳೆ ಪ್ರಾಫಿಟ್ ಅಲ್ಲಿ ಇದ್ದೀನಿ. ಸೊ ಅದನ್ನ ನಾನು ಜನಕ್ಕೆ ತೋರಿಸ್ಬಿಟ್ಟು ನಾನು ಶಾಪ್ ತಗೋಬೇಕು ಅನ್ನೋದೇನಿಲ್ಲ. ಸೊ ನಿಮಗೆ ನನ್ನ ಒಂದು ನಾಲೆಜ್ ಹಾಗೆ ನನ್ನ ಒಂದು ಟೆಕ್ನಿಕ್ ಹಾಗೆ ನಾನು ಟ್ರೇಡ್ ಮಾಡೋ ಮೆಥಡ್ ನಿಮ್ಗೆ ಇಷ್ಟ ಆದ್ರೆ ನೀವು ನನ್ನನ್ನು ಫಾಲೋ ಮಾಡ್ತೀರಾ. ಇಲ್ಲ ಅಂದ್ರೆ ದಯವಿಟ್ಟು ಫಾಲೋ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಅಂದ್ರೆ ನಾನು ಎಲ್ರಿಗೂ ಹೇಳ್ತಿರೋದಲ್ಲ. ಸೊ ನನಗೆ ಮೊನ್ನೆ ಒಬ್ರು ಕಮೆಂಟ್ ಮಾಡಿದ್ರಲ್ಲ, ನಾನು ಅಂತವ್ರಿಗೆ ಹೇಳ್ತಾ ಇರೋದು. ಅಂದ್ರೆ P&L ತೋರಿಸಿ ಅದನ್ನ ನಾವು ಟ್ರಸ್ಟ್ ಮಾಡ್ತೀವಿ ಅಂತ ಅಂತವ್ರಿಗೆ ನಾನು ಹೇಳ್ತಾ ಇರೋದು. ಓಕೆ, ಸೊ ನೋಡಿ ನಾನು ಆಗ್ಲೇ ಹೇಳಿದ್ನಲ್ವಾ. ಸೊ ನಿಮಗೆ ನಾನು ಇದೆಲ್ಲ ಕ್ಯಾಲ್ಕುಲೇಷನ್ ನಮಗೆ ಇಲ್ಲೇ ಬಂದ್ಬಿಡುತ್ತೆ. ಸೊ ನೋಡಿ ನನಗೆ 9,030 ಪ್ರಾಫಿಟ್ ಇತ್ತು. ಹಾಗೆ 50,000 ಚೇಂಜ್ ನನಗೆ ಲಾಸ್ ತೋರಿಸ್ತಾ ಇತ್ತು. ಫಂಡ್ ಇಲ್ಲಿ ನಾನು ಯೂಸ್ ಮಾಡಿದ್ದು, ಇದನ್ನ ನಾನು ಹೇಳೋದು ಮರ್ತ್ಬಿಟ್ಟಿದೆ, 2,06,000 ರುಪೀಸ್ ಫಂಡ್ ನಾನು ಯೂಸ್ ಮಾಡಿದ್ದೀನಿ. ಹಾಗೆ ನನಗೆ ಇಲ್ಲಿ ಪ್ರಾಫಿಟ್ ಆಗಿದ್ದು ಈಗ ನೋಡಿ 9,030 ತೋರಿಸ್ತಾ ಇದೆ. ಬಟ್ ನಾನು ಎಕ್ಸಿಟ್ ಆಗಿದ್ದು 8,500 ರುಪೀಸ್ಗೆ. ಓಕೆನಾ, 8,450 ಚೇಂಜ್. ಓವರ್ ಆಲ್ ಆಗಿ 8,500 ಅನ್ಬೋದು. ಹಾಗೆ ನಾನು ನಿಮಗೆ ಮೇನ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತೋರಿಸ್ತೀನಿ. ನಾನೇನಾದ್ರೂ ಹೆಡ್ಜಿಂಗ್ ಮಾಡಿಲ್ಲ ಅಂದಿದ್ರೆ ನನಗೆ ಕ್ಯಾಪಿಟಲ್ ಎಷ್ಟು ಬೇಕಾಗಿತ್ತು ಅಂತ ನೀವು ನೋಡಿ ಅಲ್ಲಿ. ಸೊ ಇದನ್ನ ನಾನು ಅನ್ಟಿಕ್ ಮಾಡ್ತೀನಿ. ಸೊ ಇವಾಗ ನೋಡಿ ನೀವು ರಿಕ್ವೈರ್ಮೆಂಟ್ ಕ್ಯಾಪಿಟಲ್ 7,76,000 ಬೇಕು ನಿಮಗೆ. ಓಕೆ, ಬಟ್ ಇಲ್ಲಿ ನಾನು ಇದೊಂದು ಪೊಸಿಷನ್ ನಾನು ಹೆಡ್ಜಿಂಗ್ ತಗೊಂಡಿರೋದ್ರಿಂದ ನನಗೆ ಜಸ್ಟ್ 2 lakhs ಅಲ್ಲಿ ನಾನು ಈ ಪೊಸಿಷನ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಮಾಡ್ಕೊಂಡೆ ಅಲ್ವಾ. ಸೊ ಅದಕ್ಕೆ ಹೆಡ್ಜಿಂಗ್ ಇಂಪಾರ್ಟೆಂಟ್ ಅನ್ನೋದು. ಹಾಗೆ ಹೆಡ್ಜಿಂಗ್ ಅಲ್ಲಿ ಸಾಕಷ್ಟಿದೆ. ನಾವು ಯೂಸ್ ಮಾಡಿರೋದು ಡೈರೆಕ್ಷನಲ್ ಬೇಸ್ಡ್ ಹೆಡ್ಜ್. ಓಕೆನಾ, ಅಂದ್ರೆ ನಮಗೆ ಡೈರೆಕ್ಷನ್ ಗೊತ್ತಿದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಹೋಗಲ್ಲ ಅಂತ ಕೂಡ ಗೊತ್ತಿದೆ. ಸೊ ಆ ಒಂದು ಪ್ಲಾನ್ ಇಟ್ಕೊಂಡು ನಾವು ಹೆಡ್ಜ್ ಮಾಡ್ತೀವಿ. ಯಾಕೆಂದ್ರೆ ನಮಗೆ ಟ್ರೆಂಡ್ ಐಡೆಂಟಿಫೈ ಮಾಡಕ್ ಬರುತ್ತೆ, ನಮಗೆ ಚಾರ್ಟ್ ರೀಡ್ ಮಾಡೋ ಸ್ಕಿಲ್ ಕೂಡ ಇದೆ. ಸೊ ಆ ರೀಸನ್ಗೆ. ಸೊ ಅದಕ್ಕೋಸ್ಕರ ನೀವು ಟ್ರೆಂಡ್ ನೋಡೋಕೆ ಕಲಿಬೇಕು ಅಂತ ನಾನು ಪದೇ ಪದೇ ಒತ್ತಿ ಹೇಳೋದು. ಓಕೆನಾ, ಟ್ರೆಂಡ್ ನಿಮ್ಗೆ ಗೊತ್ತಾಯ್ತು ಅಂದ್ರೆ ಆಪ್ಷನ್ ಬೈ ಕೂಡ ಮಾಡಬಹುದು, ಆಪ್ಷನ್ ಸೆಲ್ ಕೂಡ ಮಾಡಬಹುದು, ಸ್ವಿಂಗ್ ಟ್ರೇಡಿಂಗ್ ಕೂಡ ಮಾಡಬಹುದು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಗೆ ರೈಟ್ ಎಂಟ್ರಿ ಕೂಡ ತಗೋಬಹುದು. ಪ್ರತಿಯೊಂದರಲ್ಲೂ ನೀವು ಮಾಸ್ಟರ್ ಆಗ್ಬಿಡ್ತೀರಾ. ಸೊ ನಮ್ಮ ಚಾನೆಲ್ ನ ಫಾಲೋ ಮಾಡಿ, ಪ್ರತಿಯೊಂದು ನಾವು ನಿಮ್ಗೆ ಹೇಳ್ಕೊಡ್ತೀವಿ. ಆಲ್ರೆಡಿ 167 ಸಬ್ಸ್ಕ್ರೈಬರ್ ಆಗಿದೆ ನನಗೆ. ಒಂದು 200 ಬಂದ್ರೆ ನಾನು ಕ್ಲಾಸ್ ಸ್ಟಾರ್ಟ್ ಮಾಡಕ್ಕೆ ಚೆನ್ನಾಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಸದ್ಯದಲ್ಲೇ ಆಗುತ್ತೆ. ಏನ್ ನನಗೆ ಈ ವೀಕ್ ಒಳಗಡೆ ಕಂಪ್ಲೀಟ್ ಆಗ್ಬಹುದು. ಓಕೆನಾ, ಈ ವೀಕ್ ಇಲ್ಲ ನೆಕ್ಸ್ಟ್ ವೀಕ್ ಒಳಗಡೆ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಯಾರು ಟೆನ್ಷನ್ ತಗೊಳ್ಬೇಡಿ. ನಮ್ಮ ಕನ್ನಡದವರು ಚೆನ್ನಾಗಿ ಎಲ್ಲ ಜೊತೆಗೆ ಸೇರಿ ಟ್ರೇಡ್ ಮಾಡುವಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿ ಮುಗಿಸ್ತೀನಿ. ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಾರಿ ರಿಪೀಟ್ ಮಾಡಿ ನೋಡಿ. ಆಗ್ಲೂ ಅರ್ಥ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಎಲ್ಲಾನು ಅರ್ಥ ಆಗೋ ತರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಕೂಡ ಇದೆ, ಅದನ್ನು ಕೂಡ ಜಾಯ್ನ್ ಆಗಿ. ಅಲ್ಲಿ ನಿಮಗೆ ಸಾಕಷ್ಟು ಮಾರ್ಕೆಟ್ ಬಗ್ಗೆ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಗೈಸ್.